ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನವೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ದೇವಜನರೇ, ನೀವೆಲ್ಲರೂ ಕರ್ತನ ಕೃಪೆಯಿಂದ ಆರೋಗ್ಯವಾಗಿ ಸಮಾಧಾನವಾಗಿ ದೈವ ಕೃಪೆಯನ್ನು ಅನುಭವಿಸಿದವರಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ದೇವರ ವಾಕ್ಯವೇ ನಮಗೆ ಬಲ, ದೇವರ ಪ್ರಸನ್ನತೆಯೇ ನಮಗೆ ಆಧರಣೆ, ಆತನ ಕರವೇ ನಮಗೆ ಆಶ್ರಯ. ಅನುದಿನವೂ ವಾಕ್ಯಗಳನ್ನು ಕೇಳುತ್ತಾ ಬಲಗೊಳ್ಳುತ್ತಾ ಇದ್ದೀರಲ್ವ. ಕರ್ತನ ನಾಮಕ್ಕೆ ಸ್ತೋತ್ರ. ಪ್ರಿಯ ದೇವಜನವೇ, ನಮ್ಮ ಪರಿಸ್ಥಿತಿ ನಮಗೇ ಗೊತ್ತು. ಅದೇ ರೀತಿಯಲ್ಲಿ ಬೇರೆಯವರ ಪರಿಸ್ಥಿತಿ ಕೂಡ ಅವರಿಗೆ ಮಾತ್ರವೇ ಗೊತ್ತು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಕುರಿತು, ನಮ್ಮ ಕುಟುಂಬಗಳ ಕುರಿತು ಕೆಲವರು ಹೊರಗಡೆಯಿಂದ ನೋಡಿ ನಮ್ಮನ್ನು ದೂಷಿಸುವುದನ್ನು ಮಾಡುತ್ತಾ ಇರುತ್ತಾರೆ. ತಪ್ಪು ಕಂಡುಹಿಡಿಯುವುದೇ ಅವರ ಕೆಲಸವಾಗಿರುತ್ತದೆ. ಅತ್ತೆಯು ಸೊಸೆಯಲ್ಲಿ ತಪ್ಪು ಕಂಡುಹಿಡಿಯುವಂತೆ, ಸೊಸೆಯು ಅತ್ತೆಯಲ್ಲಿ ತಪ್ಪು ಕಂಡುಹಿಡಿಯುವಂತೆ, ಅಕ್ಕಪಕ್ಕದ ಮನೆಯವರು ನಮ್ಮನ್ನು ನೋಡಿ ಆಫೀಸುಗಳಲ್ಲಿ, ಸಭೆಗಳಲ್ಲಿ, ಕೆಲವು ಕಡೆಗಳಲ್ಲಿ ತಪ್ಪು ಕಂಡುಹಿಡಿದು ಅವರು ಮಾಡಿದ ತಪ್ಪನ್ನು ಎತ್ತಿ ತೋರಿಸುತ್ತಿರುತ್ತಾರೆ. ಈ ದಿನ ದೇವರ ವಾಕ್ಯ ಹೇಳುತ್ತದೆ, ಇತರರನ್ನು ತೀರ್ಪು ಮಾಡುವುದು ಹಾಗೂ ಆರೋಪಿಸುವುದರ ಬಗ್ಗೆ ಎಚ್ಚರವಾಗಿರ್ರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ನಾವು ಓದಿಕೊಂಡು ದೇವರ ವಾಕ್ಯ ಧ್ಯಾನ ಮಾಡಿಕೊಳ್ಳೋಣ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 4-5 ವಚನಗಳು. ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತೀ ಎಂದು ಆತನನ್ನು ಕೇಳಿದರು ಎಂದು ನಾವು ನೋಡುತ್ತಾ ಇದ್ದೇವೆ. ಇದರ ಹಿನ್ನೆಲೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ವ್ಯಭಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡಂಥ ಒಂದು ಸ್ತ್ರೀ, ಸಾಧಾರಣವಾಗಿ ನೋಡುವಾಗ ಸ್ತ್ರೀ ಸಮಾಜಕ್ಕೂ ದೇಶಕ್ಕೂ ಖಂಡಿತವಾಗಿ ಆಶೀರ್ವಾದವೇ. ಹಾಗೆಯೇ ಸಹೋದರಿಯರು, ಸ್ತ್ರೀಯರು ಬೇಸರ ಮಾಡಿಕೊಳ್ಳಬಾರದು. ಸ್ತ್ರೀ ಒಂದು ಆಕರ್ಷಣೆ. ಸ್ತ್ರೀ ಎಂಬವರು ಪುರುಷರಿಗಿಂತ ಅಧಿಕವಾಗಿರುವವರು. ಸ್ತ್ರೀಯರು ಅಲಂಕೃತವಾಗಿ ಆಕರ್ಷಿತರಾಗಿ ಇರುವಾಗ ಪಾಪಕ್ಕೆ ಪ್ರಚೋದನೆಕರವಾಗಿಯೂ ಇರುತ್ತವೆ. ಮತ್ತು ಸ್ತ್ರೀಯರು ಮಾಡಿದಂಥ ಪಾಪಗಳನ್ನು ಬೇಗ ಎತ್ತಿ ತೋರಿಸುವುದುಂಟು. ಈ ಸಮಾಜದಲ್ಲಿ ಮಾತ್ರ ಅಲ್ಲ, ಲೋಕದ ಎಲ್ಲ ದೇಶಗಳಲ್ಲಿ ಪುರುಷರು ಮಾಡಿದರೆ ತಪ್ಪಿಲ್ಲ, ಸ್ತ್ರೀಯರು ಮಾಡಿದರೆ ತಪ್ಪು ಅನ್ನುವಂತೆ ಎತ್ತಿ ತೋರಿಸುವುದು ಸಹಜ. ಆದರೆ ನನ್ನ ಉದ್ದೇಶ, ಸ್ತ್ರೀಯೇ ಮಾಡಲಿ ಪುರುಷನೇ ಮಾಡಲಿ ತಪ್ಪು ತಪ್ಪೇ. ಆದರೆ ಎಷ್ಟೋ ಜನರು ತಾವು ಮಾಡಿದ ತಪ್ಪುಗಳನ್ನು ಪಾಪಗಳನ್ನು ಬಚ್ಚಿಟ್ಟು ಬಿಟ್ಟು ಬೇರೆಯವರ ತಪ್ಪುಗಳನ್ನು ಎತ್ತಿ ತೋರಿಸುತ್ತಾ ಇರುತ್ತಾರೆ. ನನ್ನಲ್ಲಿರುವ ಬಲಹೀನತೆಗಳನ್ನು ನಾನು ಬಚ್ಚಿಟ್ಟು ನೀವು ಸರಿಯಿಲ್ಲ ಎಂದು ಹೇಳಿದರೆ ಅದು ನಿಮ್ಮನ್ನು ತೋರಿಸಿದ ಮಾತ್ರಕ್ಕೆ ನಾನು ಸರಿಯಾಗುವುದಿಲ್ಲ, ನೀವು ತಪ್ಪಾಗುವುದಿಲ್ಲ. ಅದಕ್ಕೆ ಸಿಂಪಲ್ ಆಗಿ ಕೆಲವರು ಹೇಳ್ತಾರೆ, ನೀನು ಎಂದು ಕೈ ತೋರಿಸುವಾಗ, ನೀನು ಎಂದು ಈ ರೀತಿಯಾಗಿ ಕೈ ತೋರಿಸುವಾಗ ನಿನ್ನ ಕಡೆಗೆ ಇನ್ನು 3 ಬೆರಳು ತೋರಿಸ್ತಾ ಇರ್ತವೆ, ನೋಡ್ಕೋ ಅಂತಾರೆ. ಈ ರೀತಿಯಾಗಿ ಕೆಲವರು ತೋರಿಸ್ತಾರೆ, ನೀನು ಅಂತಾರೆ. ಕೆಲವು ಸಾರಿ ನೀನು ಅನ್ನಲ್ಲ, ಯಾಕೆಂದರೆ ಅದು ದೊಡ್ಡ ಬೆರಳುಗಳಾಗ್ಬಿಡ್ತದೆ. ಈ ರೀತಿಯಾಗಿ ನೀನು, ಆಕೆ, ಆತನು ಹೀಗೆ ಹೇಳ್ತಾ ಇರ್ತಾರೆ. ಒಂದು ಬೆರಳು ಇನ್ನೊಬ್ಬರನ್ನು ತೋರಿಸಿದರೆ ಇನ್ನು 3 ಬೆರಳು ನಿನ್ನನ್ನು ನೀನು ನೋಡ್ಕೋ ಅಂತ ಹೇಳಿದರೆ ಒಂದು ಬೆರಳು ಮಾತ್ರ ದೇವರೇ ನೀನೇ ಇದಕ್ಕೆ ಸಾಕ್ಷಿ ಎಂದು ಹೇಳುತ್ತದೆ. ಹೌದಲ್ವಾ? ಈ ರೀತಿಯಾಗಿ ನಾವು ತೋರಿಸುವಾಗ ಒಂದು ಬೆರಳು ಮೇಲಕ್ಕೆ, ಒಂದು ಬೆರಳು ನಿಮ್ಮ ಕಡೆ, ಇನ್ನು 3 ಬೆರಳು ನನ್ನ ಕಡೆ ತೋರಿಸ್ತಾ ಇರ್ತದೆ. ಅಂದರೆ ಅನೇಕ ಸಾರಿ ಮನುಷ್ಯರು ತಮ್ಮ ತಪ್ಪುಗಳನ್ನು ಮೊದಲು ದೇವರ ಮುಂದೆ ಒಪ್ಪಿಕೊಳ್ಳುವುದಿಲ್ಲ, ಬದಲಾಗಿ ಇನ್ನೊಬ್ಬರ ತಪ್ಪುಗಳನ್ನು ಎತ್ತಿ ದೂಷಿಸುವುದೇ ಆಗಿದೆ. ಇಲ್ಲಿ ಸರಿ, ದೇವರೇನಾದರೂ ವ್ಯಭಿಚಾರಿಣಿಯಾದ ಸ್ತ್ರೀಗೆ ಸಪೋರ್ಟ? ನಿಮ್ಮ ಮನೆಗಳಲ್ಲಿ ನಿಮಗೆ ಗೊತ್ತಿರುವವರು, ನಿಮ್ಮ ಸಮಾಜದಲ್ಲಿ ಯಾರಾದರೂ ಈ ರೀತಿಯಾಗಿ ಅನೈತಿಕವಾದಂಥ ಕಾರ್ಯಗಳು, ವ್ಯಭಿಚಾರದ ಕೃತ್ಯಗಳು, ಮೋಸಕರವಾದ ಕಾರ್ಯಗಳು, ಬೇರೊಬ್ಬರನ್ನು ಆಕರ್ಷಣೆ ಮಾಡಿಕೊಂಡು ಅವರನ್ನು ಬುಟ್ಟಿಗಾಕಿಕೊಳ್ಳುವ ಕಾರ್ಯಗಳು ಮಾಡುತ್ತಿದ್ದರೆ ಅದು ದೇವರಿಗೆ ಇಷ್ಟನಾ? ಖಂಡಿತ ದೇವರಿಗೆ ಇಷ್ಟ ಇಲ್ಲ. ಪಾಪವು ಯಾರು ಮಾಡಿದರೂ ಪಾಪನೇ.
ಆದರೆ ಇಲ್ಲಿ ವಿಷಯ ಏನಂದರೆ, ಈ ಕಲ್ಲೆಸೆದು ಕೊಲ್ಲಲಿಕ್ಕೆ ಬಂದವರಿಗೆ ದೇವರ ಹೃದಯದ ಆಲೋಚನೆ ಏನಿದೆ ಅಂತ ಅವರಿಗೆ ಗೊತ್ತಿರಲಿಲ್ಲ. ಅವ್ರಿಗೆ ಗೊತ್ತಿದ್ದೆಲ್ಲ ಏನಂದರೆ, ಸ್ತ್ರೀಯರು ಕಲ್ಲಿಂದ ಕೊಲ್ಲಲ್ಪಡುವುದು ಇಷ್ಟೇ, ಕೊಲ್ಲಲ್ಪಡಬೇಕು ಅನ್ನುವುದಷ್ಟೇ. ಹಾಗಾದರೆ ದೇವರಿಗಿಷ್ಟನಾ ಸ್ತ್ರೀಯರು ಪಾಪದಲ್ಲಿ ಸಿಕ್ಕಿದಾಗ ಕೊಲ್ಲುವುದು? ಖಂಡಿತ ಇಲ್ಲ. ದೇವರದನ್ನು ಯಾಕೆ ಇಟ್ಟಿದ್ರು ಅಂದರೆ, ಯಾವುದೇ ಸ್ತ್ರೀ ಇಲ್ಲವೇ ಪುರುಷನು ದಾರಿ ತಪ್ಪದಿರಲಿ, ಕೆಟ್ಟ ಮಾರ್ಗವನ್ನು ಅನುಸರಿಸದಿರಲಿ, ಅದಕ್ಕೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕೆಂಬುದು ದೇವರ ಉದ್ದೇಶವಾಗಿತ್ತು. ನಮ್ಮ ದೇಶದಲ್ಲಿಯೂ ಅನೇಕ ಹೆಣ್ಣು ಮಕ್ಕಳನ್ನು, ಸಣ್ಣ ಪ್ರಾಯದ ಮಕ್ಕಳನ್ನು, ಎಷ್ಟೋ ದೊಡ್ಡ ಹೆಂಗಸರನ್ನು ಪುರುಷರು ದೌರ್ಜನ್ಯ ಮಾಡುವುದು, ಕೆಟ್ಟ ರೀತಿಯಲ್ಲಿ ನೋಡಿ, ಒಂದು ನ್ಯಾಯವಾದ, ಒಂದು ಸಾಂಸಾರಿಕವಾದ ವಿವಾಹದಲ್ಲಿ ಇರುವಂಥ ಒಂದು ಸಂಬಂಧ ಇದೆ, ಅದು ದೇವರ ಅನುಮತಿ ಕೊಟ್ಟಿರುವುದು. ಆದರೆ ವಿವಾಹಕ್ಕೆ ಅತೀತವಾಗಿ ಮದುವೆಗೆ ಮುಂಚೆ ಆಗಲಿ, ಮದುವೆಗೆ ನಂತರ ಆಗಲಿ ಅನೈತಿಕವಾದ, ಶಾರೀರಿಕವಾದ ಸಂಬಂಧಗಳು ತಪ್ಪು ಎಂದು ಗೊತ್ತುಂಟು. ಕೇವಲ ಅದು ಮಾತ್ರ ಅಲ್ಲ, ಅನೇಕ ವಿಧವಾದ ಪಾಪಗಳು ದೇವರಿಗೆ ಅಸಹ್ಯ. ಹೌದಲ್ವಾ? ಕೇವಲ ಇದು ಮಾತ್ರ ಅಂತ ಅಂದುಕೊಳ್ಳಬೇಡ್ರಿ. ಇದು ಒಂದು. ಈಗ ದೇವರು ಇವರಿಗೆ ಕ್ರೂರವಾದ ಶಿಕ್ಷೆ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ರೀತಿಯಾಗಿ ಮಾಡಿದ್ರ? ಈ ಪಾಪಿಯಾದ ಹೆಂಗಸಿನ ಮೇಲೆ ಅವರು ಈಗಾಗಲೇ ಏನು ಮಾಡಿದ್ದಾರೆ? ಆಪಾದನೆಯನ್ನು ಹೊರಿಸಿದ್ದಾರೆ. ಪಾಪರಹಿತನಾದಂಥ ದೇವರ ಮಗನಾದಂಥ ಯೇಸುವಿನ ಮೇಲೆ ಈಗ ಪಾಪವನ್ನು ಹೊರಿಸಲಿಕ್ಕೆ ನೋಡ್ತಾ ಇದ್ದಾರೆ. ಸ್ತ್ರೀ ಮೇಲೆ ಹೊರಿಸಿದ್ದಾಯಿತು, ಈಕೆ ತಪ್ಪಿದಸ್ತಳು. ಈಗ ಆಕೆಯನ್ನು ಯಾಕೆ ಕರ್ಕೊಂಡು ಬಂದರು ಗೊತ್ತಾ? ನೋಡಿ, ಈ ಜನರ ಉದ್ದೇಶ ಯಾರು ತಪ್ಪು ಮಾಡ್ತಾ ಇದ್ದಾರೋ, ಎಲ್ಲಿ ಯಾರು ಸಿಕ್ಕಾಕೊಳ್ತಾರೋ ಅನ್ನೋದು. ಈ ಸೈಬರ್ ಕ್ರೈಮ್ಸ್ ನಿಮಗೆ ಗೊತ್ತಿದೆ ಅಲ್ವಾ? ಸೈಬರ್ ಕ್ರೈಮ್ಸ್ ಅಂದರೆ ಒಬ್ಬೊಬ್ಬರಿಗೂ ಕಾಲ್ ಮಾಡ್ತಾರೆ. ಎಲ್ಲಿ OTP ಹೇಳಿಸ್ಕೊಳ್ಳೋಣ, ಎಲ್ಲಿ ದುಡ್ಡು ಹಾಕಿಸ್ಕೊಳ್ಳೋಣ, ಯಾರು ನಮಗೆ ಸಿಕ್ಕಾಕೊಳ್ತಾರೆ ಅಂತ ಕಾಯ್ತಾ ಇರ್ತಾರೆ. ಅದಕ್ಕೆ ಈ ಮಧ್ಯದಲ್ಲಿ ಫೋನ್ ಮಾಡಿದಾಗೆಲ್ಲ ನಿಮಗೆ ಬರ್ತಾ ಇರ್ತದೆ. ಯಾರಾದರೂ ನಿಮಗೆ CBI ಇಲ್ಲವೇ ಕೋರ್ಟಿಂದ, ಇಲ್ಲವೇ ನಿಮ್ಮ ಇದಾಗಿದೆ ಅದಾಗಿದೆ ಅಂತ ಏನಾದರೂ KYC ಕೇಳ್ತಾರಾ? ಯಾರಿಗೂ ನೀವು OTP ಹೇಳಬೇಡ್ರಿ, ಅವರು ಸೈಬರ್ ವಂಚಕರಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರಲ್ವ? ಫೋನ್ ಮಾಡಿದಾಗೆಲ್ಲ ಬರುತ್ತಲ್ವ? ಹೌದು. ಯಾಕೆ ಗೊತ್ತಾ? ಎಲ್ಲರೂ ಇನ್ನೊಬ್ಬರ ಬಲಹೀನತೆಯಲ್ಲಿ ಆಡ್ಕೊಳ್ಳೋಕ್ಕೆ ನೋಡ್ತಾರೆ. ನಮ್ಮ ಬಲಹೀನತೆಯನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಅನೇಕರು ನೋಡುತ್ತಾ ಇರುತ್ತಾರೆ. ನಾವೆಲ್ಲಾದರೂ ಸಿಕ್ಕಾಕೊಳ್ತೇವಾ ಅಂತ ಎದುರು ನೋಡುತ್ತಾ ಇರ್ತಾರೆ. ತುಂಬ ಜಾಗರೂಕರಾಗಿರಬೇಕು ಮತ್ತು ಇಂಥವರಿಗೆ ನಾವು ಎಚ್ಚರವಾಗಿರಬೇಕು. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ತಪ್ಪಿಸಿಕೊಳ್ಳಲಾರದಂಥ ಒಂದು ಸನ್ನಿವೇಶಕ್ಕೆ ಸಿಲುಕಿದ್ದಾರೆ. ಇವರಿಗೆ ಏನು ಉತ್ತರಿಸಬೇಕು, ಇವರ ಆರೋಪಕ್ಕೆ ಹೇಗೆ ಉತ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದರ ಒಂದು ವಿಷಯವನ್ನು ಗಮನಿಸಿರಿ. ಒಂದು ವೇಳೆ ಯೇಸು ಸ್ವಾಮಿ ಆಕೆಯನ್ನು ಕೊಲ್ಲಿರಿ ಎಂದು ಯೇಸು ಹೇಳಿದರೆ ಅವರು ಅಂದ್ಕೊಳ್ತಾರೆ, ಯೇಸು ಸ್ವಾಮಿಗೆ ದಯೆಯೇ ಇಲ್ಲಪ್ಪ ಅಂತ ದೂಷಣೆ ಮಾಡ್ತಾರೆ. ಒಂದು ವೇಳೆ ಯೇಸಪ್ಪ ಕಲ್ಲೆಸೆದು ಸಾಯಿಸಬೇಡ್ರಿ ಎಂದರೆ ನೋಡಿ, ಇವರು ಮೋಶೆ ಧರ್ಮಶಾಸ್ತ್ರವನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದರೆ ಅದೇನು ಹೇಳ್ತಾರೆ? ಮುಂದಕ್ಕೂ ಹೋಗೋಕ್ಕೆ ಬಿಡಲ್ಲ, ಹಿಂದಕ್ಕೂ ಹೋಗೋಕ್ಕೆ ಬಿಡಲ್ಲ, ಸುಮ್ಮನೆ ಇರೋಕ್ಕೂ ಬಿಡಲ್ಲ, ಮಾತಾಡೋಕ್ಕೂ ಬಿಡಲ್ಲ, ಹೇಳೋಕ್ಕೂ ಬಿಡಲ್ಲ, ತೀರ್ಮಾನ ತಗೊಳ್ಳೋಕ್ಕೂ ಬಿಡಲ್ಲ ಅಲ್ವಾ? ಎಷ್ಟೊಂದು ಮುಜುಗರ, ಎಷ್ಟೊಂದು ಕಳವಳ ನಮ್ಮ ಕುಟುಂಬಗಳಲ್ಲಿ, ಸಮಾಜದಲ್ಲಿ ಇದಾವಂದರೆ ಕೆಲವು ಕಡೆಗಳಲ್ಲಿ ಸ್ತ್ರೀಯರು ಬಾಯಿ ತೆಗೆಯೋಕ್ಕೇ ಇಲ್ಲ, ಮಾತಾಡುವ ಹಾಗೇ ಇಲ್ಲ. ನಾನೇನು ಸ್ತ್ರೀಯರು ಒಳ್ಳೆಯವರು ಅಂತ ನಾನು ಅವ್ರನ್ನ ಸಪೋರ್ಟ್ ಮಾಡ್ತಾ ಇಲ್ಲ, ಪುರುಷರು ಕೆಟ್ಟವರು ಅಂತ ಅವರಿಗೆ ನಾನು ಬೈತನೂ ಇಲ್ಲ. ಇದು ನನ್ನ ಕೆಲಸ ಅಲ್ಲ. ದೇವರ ವಾಕ್ಯ ಹೇಳ್ತಾ ಇರುವುದು ಏನೆಂದರೆ, ಏಸಪ್ಪ ಇಂಥ ಸ್ಥಿತಿಯಲ್ಲಿ ಬಂದಿದ್ದಾಗ ಅಲ್ಲಿ ನಾವು ನೋಡುತ್ತಾ ಇರುವಂಥ ಮಾತೇನೆಂದರೆ, ಏನಾದರೂ ತಪ್ಪು ಹೊರಿಸಬೇಕು ಅಂತ ವಾಕ್ಯದಲ್ಲೇ ಹೇಳ್ತಾ ಇದೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 6-7 ವಚನಗಳು. ಆತನ ಮೇಲೆ ಏನಾದರೂ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾಗಿದ್ದರಿಂದ ಈತನು ಏನನ್ನುತ್ತಾನೋ ನೋಡೋಣ ಎಂದು ಹಾಗೆ ಕೇಳಿದರು. ಅದು ಅವ್ರಿಗೆ ಉದ್ದೇಶ ಏನಂದರೆ, ನಮ್ಮ ಜೀವಿತಗಳಲ್ಲಿ ನಾವು ಸಿಕ್ಕಾಕ್ಕೊಳ್ಬೇಕು. ಅದಕ್ಕೆ ಸ್ತ್ರೀಯರೇ, ನನ್ನ ಸಹೋದರಿ ಯೌವನಸ್ಥರೇ, ತುಂಬ ಎಚ್ಚರವಾಗಿರ್ರಿ. ಯಾರಾದರೂ ತುಂಬ ಓವರಾಗಿ ಅಕ್ಕರೆಯಿಂದ ಪ್ರೀತಿಯಿಂದ ಇದ್ದಾರಂದರೆ ತುಂಬ ಎಚ್ಚರವಾಗಿರ್ರಿ. ಎಲ್ಲೇ ಆಗಲಿ, ಸಭೆಯಲ್ಲಾಗಲಿ, ಸಮಾಜದಲ್ಲಾಗಲಿ, ಆಫೀಸಲ್ಲಾಗಲಿ, ನೀವು ಎಲ್ಲಿ ಹೋದರೂ ಕೂಡ ತುಂಬ ಎಚ್ಚರಿಕೆಯಾಗಿರ್ರಿ. ಯಾಕೆ ಇವರು ನನ್ನ ಮೇಲೆ
ಇಷ್ಟು ಅಕ್ಕರೆ ತೋರಿಸ್ತಾ ಇದ್ದಾರೆ? ಯಾಕೆ ಈ ರೀತಿಯಾಗೆಲ್ಲ ಮಾತಾಡ್ತಾ ಇದ್ದಾರೆ? ನಿಮ್ಮನ್ನು ಆಟದ ಬೊಂಬೆಗಳನ್ನಾಗಿ ಮಾಡಿಕೊಂಡು, ನಿಮ್ಮ ಬಲಹೀನತೆಯನ್ನು ಬಲವಾಗಿ ಮಾಡಿಕೊಂಡು, ಕೆಲವು ಸ್ತ್ರೀಯರು ಹಾಗೆ ಪುರುಷರ ಬಲಹೀನತೆಯನ್ನು ಹಿಡಿದುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಅವರನ್ನು ಬುಟ್ಟಿಗೆ ಹಾಕಿಕೊಳ್ಳುವಂಥ ಕೃತ್ಯ ಮಾಡ್ತಾ ಇರ್ತಾರೆ. ಈಗ ನಮ್ಮ ಉದ್ದೇಶ ವಿನಾಕಾರಣ ಯಾರು ತಪ್ಪು ಯಾರು ಸರಿ ಎಂದು ಹುಡುಕಾಡುವುದಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇರುವುದು, ಯಾಕೆ ನಾವು ಇತರರನ್ನು ತೀರ್ಪು ಮಾಡುವುದು? ಈ ಮನುಷ್ಯರೇನು ಮಾಡಿದ್ದಾರೆ? ಆರೋಪ ಮಾಡಿ ತೀರ್ಪು ಮಾಡುವುದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಆಕೆ ತಪ್ಪು ಮಾಡಿರೋದು ಸರಿ ಇದೆ, ತಪ್ಪು ಮಾಡಿದ್ದಾಳೆ, ಸರಿ ಅಂದರೆ ಸಾರಿ, ಆಕೆ ತಪ್ಪು ಮಾಡಿರೋದು ಕರೆಕ್ಟು, ನಿಜಾನೇ ಮಾಡಿದ್ದಾಳೆ, ಇಲ್ಲ ಅಂತಲ್ಲ. ಆದರೆ ಯೇಸು ಸ್ವಾಮಿ ಒಂದು ಕೆಲಸ ಮಾಡ್ತಾರೆ. ಆತನೇನೂ ಉತ್ತರ ಕೊಡಲಿಲ್ಲ, ಆದರೆ ಆತನು ಬೊಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅವರು ಆತನನ್ನು ಬಿಡದೇ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿದನು. ಇದೇ ಇವತ್ತಿನ ನಮ್ಮ ಸಂದೇಶ. ಒಂದು ವೇಳೆ ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ, ಈಗ ನನ್ನನ್ನೇ ನಿಮ್ಮನ್ನೇ ನಾವು ಇಟ್ಟುಕೊಳ್ಳೋಣ. ನಾವೇನಾದರೂ ಪರಿಶುದ್ಧರಾಗಿದ್ದರೆ, ತಪ್ಪು ಒಂದು ಕೂಡ ನಾವು ಮಾಡಿಲ್ಲವಾದರೆ, ಇನ್ನೊಬ್ಬರು ತಪ್ಪು ಮಾಡ್ತಾ ಇದ್ದರೆ ನೋಡವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾವು ಅಂದುಕೊಳ್ಳಬಹುದು. ಆದರೆ ನಮ್ಮಲ್ಲಿಯೇ ತಪ್ಪನ್ನು ಇಟ್ಟುಕೊಂಡು ಬೇರೊಬ್ಬರು ತಪ್ಪುಗಳನ್ನು ಎತ್ತಿ ತೋರಿಸಿ ಅವರನ್ನು ಹೀಯಾಳಿಸುವುದಕ್ಕೂ ಅವಮಾನಿಸುವುದಕ್ಕೂ ನಮ್ಮ ಕೈ ಕೆಳಗಿಟ್ಟುಕೊಳ್ಳುವುದಕ್ಕೂ ನಮ್ಮ ಕೆಲಸಗಳು ಮಾಡಿಸಿಕೊಳ್ಳೋದಕ್ಕೂ ಲಾಭ ಪಡ್ಕೊಳ್ಳೋದಕ್ಕೂ ಅವರ ಮೇಲೆ ನಿಂದನೆಯನ್ನು ಹಾಕುವುದಾದರೆ ತಪ್ಪಾದ ಕಾರ್ಯ. ಕುಟುಂಬಗಳಲ್ಲಿ ಕೆಲವು ಸಾರಿ ನಡೀತಾ ಇರ್ತದೆ. ಇವರ ಮನೆಗಳಲ್ಲಿ ಅವರು ಬಂದು ಇವ್ರ ಮನೆಗಳಲ್ಲಿ ಹೇಳೋದು, ಇವರು ಹೋಗಿ ಅವ್ರ ಮನೆಗಳಲ್ಲಿ ಹೇಳೋದು, ಅವ್ರಿಗೆ ಹಾಕ್ಕೊಡೋದು ಇವ್ರಿಗೆ ಹಾಕ್ಕೊಡೋದು ಅಲ್ವಾ? ಅದನ್ನು ಏನು ಬಿಸ್ನೆಸ್ ವರ್ಲ್ಡಲ್ಲಿ ಬಕೆಟ್ ಹಿಡಿಯೋದು ಅಂತಾರೆ. ಸುಮ್ಮನೆ ಹೋಗಿ ಹಾಕ್ಕೊಡೋದು. ಏನಕ್ಕೆ? ಅವರು ತಪ್ಪಿದಸ್ತರು, ನಾನು ಸರಿ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ. ದೇವಜನವೇ, ಬೈಬಲ್ ಹೇಳುತ್ತದೆ, ನಾವು ಯಾರೂ ಪರಿಶುದ್ಧರಲ್ಲ, ನಾವೆಲ್ಲರೂ ಪಾಪಿಗಳೇ. ಆದರೆ ಮಕ್ಕಳನ್ನು ಎಚ್ಚರಿಸುವುದು, ಸಭೆಯನ್ನು ಎಚ್ಚರಿಸುವುದು, ಈ ಥರ ಎಚ್ಚರವಾಗಿರ್ರಿ, ತಪ್ಪು ಮಾಡಬೇಡ್ರಿ, ಇದು ದೇವರಿಗೆ ವಿರುದ್ಧ ಅಂತ ಹೇಳುವುದು ಖಂಡಿತ ಕರ್ತವ್ಯ. ಆದರೆ ವಿನಾಕಾರಣ ಕೆಲವರು ಬೇರೊಬ್ಬರ ತಪ್ಪುಗಳನ್ನು ಎತ್ತಿ ತೋರಿಸುವುದಕ್ಕೆ, ನೀನೇ ಮಾಡಿದೆ, ನಿನ್ನಿಂದಲೇ ಹಿಂಗಾಯಿತು, ನೀನೇ ತಪ್ಪಿದಸ್ತಳು, ನಿನ್ನೇ ಕಾರಣ ಅಂತ ಹೇಳಿ ತಾವು ಮಾಡಿರೋದು ಬಚ್ಚಿಡ್ತಾರೆ, ಪರರು ಮಾಡಿರೋದನ್ನು ಎತ್ತಿ ತೋರಿಸ್ತಾ ಇರ್ತಾರೆ. ಈಗ ಯೇಸು ಸ್ವಾಮಿ ಒಂದು ಮಾತಿಲ್ಲಿ ಗಮನಿಸಿರಿ. ಯೇಸು ಸ್ವಾಮಿ ಬರೆಯುತ್ತಾ ಏನು ಮಾಡ್ತಾಯಿದ್ರು ಅಂತ ಗೊತ್ತಾ? ಇಂಥ ಸಂದರ್ಭದಲ್ಲಿ ತಂದೆಯ ಚಿತ್ತ ಏನು ಅಲ್ವಾ, ಪವಿತ್ರಾತ್ಮನ ಪ್ರೇರೇಪಣೆ ಏನು ಎಂಬುದನ್ನು ಯೇಸು ಸ್ವಾಮಿಯಲ್ಲಿ ಕಾಯ್ತಾ ಇದ್ದರು. ಯಾಕೆಂದರೆ ಆತನೇ ದಶಾಜ್ಞೆಗಳನ್ನು ಬರೆಸಿದ್ದು, ಮೋಶೆಯ ಮೂಲಕವಾಗಿ ಬರೆಸಿದ್ದು. ಈಗ ಅದರ ಲೇಟೆಸ್ಟ್ ವರ್ಷನ್ ಬೇಕಾಗಿದೆ. ಅದಕ್ಕೆ ಯೇಸು ಸ್ವಾಮಿಯಲ್ಲಿ ಕೆಳಗಡೆ ಏನೋ ಬರೀತಾ ಇದ್ದಾರೆ. ಆತನು ಹೇಳಬೇಕಾಗಿದ್ದನ್ನು ಆಲ್ರೆಡಿ ಅಲ್ಲಿ ಬರೆದಿದ್ದಾರೆಂದು ಕೆಲವರು ಹೇಳ್ತಾರೆ. ಏನು ಹೇಳಬೇಕು ಅಂತ ಕಾಯ್ತಾ ಇದ್ದಾರೆ. ಇವತ್ತು ಒಂದು ವಿಷಯವನ್ನು ಹೇಳ್ತಾನೆ. ಪವಿತ್ರಾತ್ಮನ ಮಾತಿಗೆ ನೀವು ಕಿವಿಗೊಟ್ಟರೆ, ಕೆಲವು ಸಂದಿಗ್ಧ ಪರಿಸ್ಥಿತಿಗಳಿರ್ತದೆ. ಕೆಲವರು ಬೈತಾ ಇರ್ತಾರೆ, ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ, ಕೋಪ ಎಬ್ಬಿಸ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕೋಪ ಹಂಗೆ ಬರ್ತಾ ಇರ್ತದೆ. ನನಗೆ ಬರೋ ಕೋಪಕ್ಕೆ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಆದರೂ ಕೆಲವರು ಏನು ಮಾಡ್ತಾರೆ, ಸುಮ್ಮನೆ ಇರು ಅಂತ ತಮ್ಮನ್ನೇ ತಾಳ್ಮೆ ಮಾಡ್ಕೊಳ್ತಾರೆ. ಕೆಲವು ಸಹೋದರಿಯರು ನಾನು ಕೇಳಿಸ್ಕೊಂಡಿದ್ದೀನಿ, ಪಾತ್ರೆಗಳ ಮೇಲೆ ಬಿಡ್ತಾರೆ, ಕಿಚನ್ ಐಟಮ್ಗಳ ಮೇಲೆ ಬಿಡ್ತಾರೆ, ಮಕ್ಕಳ ಮೇಲೆ ಬಿಡ್ತಾರೆ, ಎಲ್ಲೆಲ್ಲೋ ಬಿಡ್ತಾರೆ ಅದನ್ನು. ಆದರೆ ಕೆಲವರು ಕಂಟ್ರೋಲ್ ಮಾಡ್ಕೊಳ್ತಾರೆ. ಕಂಟ್ರೋಲ್ ಅಂತ. ಪ್ರಿಯರೇ, ಯೇಸು ಸ್ವಾಮಿ ಅಷ್ಟೊಂದು ಅವರು ಹೀಯಾಳಿಸಿ ಆಪಾದನೆ ವಹಿಸಿ ಬೇರೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾಯುತ್ತಿದ್ದರೂ ಕೂಡ ಯೇಸು ಸ್ವಾಮಿ ಪವಿತ್ರಾತ್ಮನ ಕೃತ್ಯವನ್ನು ಅಲ್ಲಿ ನಾವು ನೋಡುತ್ತಾ ಇದ್ದೇವೆ. ಆಮೇನ್. ಇವತ್ತು ನನ್ನ ಪ್ರಿಯ ದೇವಜನವೇ, ನಿಮ್ಮ ಜೀವಿತಗಳಲ್ಲಿ ತುಂಬ ಇಕ್ಕಟ್ಟಿನ ಸ್ಥಿತಿಗಳು, ಮೇಲೆ ಪ್ರಶ್ನೆಗಳು, ಮೇಲೆ ಸಮಸ್ಯೆಗಳು, ಟೆನ್ಷನ್ ತಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕುಕ್ಕರ್ ಹೇಗೆ ವಿಸಿಲ್ ಮೇಲಕ್ಕೆ ಎತ್ತಲ್ಪಡಲಿಲ್ಲವಾದರೆ ಪ್ರೆಷರ್ ಇರ್ತದೋ ಆ ರೀತಿಯಾಗಿರ್ತದೆ. ಆ ಕುಕ್ಕರ್ಗೆ ಯಾಕೆ ಮೇಲೆ ವಿಸಿಲ್ ಕೊಟ್ಟಿದ್ದಾರೆ? ಅದು ಪ್ರೆಷರ್ ಜಾಸ್ತಿ ಆದಾಗ ಅದನ್ನು ಎತ್ತಬೇಕು, ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಡಮ್ ಅಂತದೆ. ಹಾಗೆ ನಮ್ಮ ಫ್ಯಾಮಿಲಿ ಲೈಫು, ವಿವಾಹ ಜೀವನ,
ಯೌವನ ಜೀವನ, ಕೆಲಸದ ಜೀವಿತ, ಇದೆಲ್ಲವೂ ಡಮ್ ಅನ್ನೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಗೊತ್ತಾ? ನಾವು ಅದನ್ನು ವಿಸಿಲ್ ತೆಗಿಬೇಕು, ಆ ಪ್ರೆಷರ್ ತೆಗಿಬೇಕು. ಆ ಪ್ರೆಷರ್ ತೆಗೆಯೋದೇ ದೇವರ ಸಮ್ಮುಖ, ದೇವರ ವಾಕ್ಯ, ದೇವರ ಪ್ರೀತಿ, ದೇವರ ಕಾರ್ಯಗಳೇ ನಿಮಗೂ ನನಗೂ ಆ ಪ್ರೆಷರನ್ನು ತೆಗೆಯುವಂಥದ್ದು. ಯಾವಾಗ ಯೇಸು ಸ್ವಾಮಿ ಇಂಥ ಸನ್ನಿವೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ನಾವು ಇಂಥ ಪರಿಸ್ಥಿತಿಗಳು ಬಂದಾಗ ದೀರ್ಘವಾಗಿ ನಾವು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ಏನು ಬೋಧನೆ ಮಾಡುವಂಥ ಅಗತ್ಯವನ್ನು ಬರಲಿಲ್ಲ. ಅಲ್ಲಿ ಒಂದೇ ಒಂದು ಮಾತು ಶತ್ರುಗಳ ಬಾಯನ್ನು ಮುಚ್ಚಿಸಿತು. ಆಮೇನ್. ಒಂದೇ ಒಂದು ಮಾತು. ಇವತ್ತು ದೇವಜನವೇ, ದೇವರ ಮಕ್ಕಳ ಗುಣವೂ ಹಾಗೇನೆ. ತಾಳ್ಮೆಯಿಂದ, ದೈವಿಕವಾಗಿ ಸಹಿಸಿಕೊಂಡವರಾಗಿ, ಪ್ರೀತಿಯಿಂದ, ವಾಕ್ಯದ ಶಕ್ತಿಯಿಂದ ನೀವು ನಾನು ಒಂದೇ ಒಂದು ಮಾತು ಉತ್ತರಿಸುವುದಾದರೆ, ಹಾಲೆಲ್ಲೂಯ, ಉತ್ತರಿಸುವುದಾದರೆ ಒಂದು ಒಳ್ಳೆಯ ಉತ್ತರ, ಪವಿತ್ರಾತ್ಮನ ಪ್ರೇರೇಪಿತವಾದ ಒಂದು ಮಾತು ನಿಮ್ಮ ಶತ್ರುವಿನ ಬಾಯನ್ನು ಮುಚ್ಚಿಸುತ್ತದೆ. ನಿಮ್ಮ ವಿರುದ್ಧವಾಗಿರುವ ಕೆಡುಕನ ಕಾರ್ಯಗಳನ್ನು ಲಯಪಡಿಸುತ್ತದೆ. ಇಲ್ಲಿ ಹೇಳ್ತಾ ಇದೆ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಯಾಕೆಂದರೆ ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತಾಡುವುದಕ್ಕೂ ಆಗದಂಥ ಬಾಯನ್ನು ಬುದ್ಧಿಯನ್ನು ನಾನೇ ನಿನಗೆ ಕೊಡುತ್ತೇನೆ ಎಂದು ದೇವರ ವಾಕ್ಯ ಹೇಳ್ತಾ ಇದೆ. ಆಮೇನ್. ಎಂಥ ವಾಕ್ಯ ಅಲ್ವಾ? ನಾವು ಮಾನುಷಿಕವಾಗಿ ಬುದ್ಧಿಯಿಂದ ಬೈಯಕ್ಕೆ ಸ್ಟಾರ್ಟ್ ಮಾಡಿ ಉತ್ತರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಹೆಂಡತಿ ಆಗಲಿ, ಗಂಡನಾಗಲಿ, ತಂದೆ ತಾಯಿ ಆಗಲಿ, ಮಕ್ಕಳಾಗಲಿ, ಸಹೋದರರಾಗಲಿ, ಸಹೋದರಿಗಳಾಗಲಿ, ಹೊರಗಡೆ ಆಗಲಿ, ಆಫೀಸುಗಳಲ್ಲಾಗಲಿ, ಚೆನ್ನಾಗಿ ಗಮನಿಸಿರಿ. ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ನೀವು ಮಾತಾಡಿದ್ರೆ ಅದು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಆದರೆ ಪವಿತ್ರಾತ್ಮನ ಪ್ರೇರಣೆಯ ಶಕ್ತಿಯಿಂದ ಆಡುವ ಒಂದು ನಿಮ್ಮ ಮಾತು, ಹಾಲೆಲ್ಲೂಯ, ಏನಾಗುತ್ತೆ ಗೊತ್ತಾ? ಅವರ ಬಾಯನ್ನು ಮುಚ್ಚಿಸುವಂಥದ್ದಾಗಿದೆ. ಏಸಪ್ಪ ಒಂದೇ ಒಂದು ಮಾತು ಹೇಳ್ತಾರೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಮೊದಲ ಕಲ್ಲಾಗಲಿ. ನೀವು ಹೊಡಿಬೇಡ್ರಿ ಅಂತ ಹೇಳಲಿಲ್ಲ, ತಪ್ಪು ಅನ್ನಲಿಲ್ಲ, ಹೊಡಿರಿ ಅನ್ನಲಿಲ್ಲ. ಸಿಂಪಲ್ಲಾಗಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಏಸಪ್ಪ ಒಂದೇ ಒಂದು ಮಾತು ಹೇಳಿದ್ದು, ನಿಮ್ಮಲ್ಲಿ ಯಾರು ಪಾಪವಿಲ್ಲದವನೋ ಅವರೇ ಮೊದಲ ಕಲ್ಲನ್ನು ಹಾಕಲಿ. ಇದನ್ನು ಗಂಡ ಹೆಂಡತಿ ನಾನು ಗ್ರೇಟು ಅಂತ ನಿಂತ್ಕೊಂಡ್ರೆ ಕುಟುಂಬ ಹಾಳಾಗ್ತದೆ. ಮಕ್ಕಳಲ್ಲಿ ನೀನು ಶ್ರೇಷ್ಠ ನಾನು ಶ್ರೇಷ್ಠ ಅಂದರೆ ಕೆಟ್ಟೋಗ್ತದೆ. ಆಫೀಸುಗಳಲ್ಲಿ ನಾನಾ ಅಂತ ನಿಂತರೆ ಆಫೀಸು ಕಷ್ಟ ಆಗ್ತದೆ. ಆದರೆ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಮ್ಮ ಕುಟುಂಬಗಳು ತಾಳ್ಮೆ, ಪ್ರೀತಿ, ತ್ಯಾಗ, ಒಪ್ಪಿಸಿಕೊಡುವಿಕೆ ಇವುಗಳ ಮೂಲಕವಾಗಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಮಾತನಾಡಿದರೆ ಖಂಡಿತವಾಗಿಯೂ ನನ್ನ ಪ್ರಿಯ ದೇವಜನವೇ, ಎಂತಹ ಸಮಸ್ಯೆ ಕೂಡ ಸುಮ್ಮನಾಗಬೇಕು, ಎಂಥ ಶತ್ರು ಕೂಡ ಸುಮ್ಮನಾಗಬೇಕು, ಎಂಥ ಶೋಧನೆಗಳು ಕೂಡ ಇಲ್ಲದೆ ಹೋಗಬೇಕು. ಅದೇ ನಾವು ಮಾಡಬೇಕಾದಂಥ ಕಾರ್ಯ. ಪ್ರಕಟಣೆ ಗ್ರಂಥದಲ್ಲಿ 12ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು. ಅದು ಈಗ ಜಯವೂ ಶಕ್ತಿಯೂ ರಾಜ್ಯವೂ ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟನು. ದೂರುಗಾರನ ಲಕ್ಷಣಗಳು ದೂರು ಹೇಳೋರು. ಯಾವಾಗಲೂ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ. ನೀವು ಕೆಲವು ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇರ್ತೀರಲ್ವ, ಏನಂದರೆ ಅವ್ರದ್ದು ತೋರಿಸ್ತಾರೆ ಸರಿ ಇಲ್ಲ ಅಂತಾರೆ, ಇವ್ರದ್ದು ತೋರಿಸ್ತಾರೆ ಸರಿ ಇಲ್ಲ ಅಂತಾರೆ, ಇವ್ರದ್ದು ತೋರಿಸ್ತಾರೆ ಸರಿ ಇಲ್ಲ ಅಂತಾರೆ. ಎಲ್ಲ ತಪ್ಪು ಅಂತ ಇರ್ತಾರೆ ಹೊರತು ಸರಿ ಯಾವುದು ಹೇಳ್ರಿ ಅಂದರೆ ಹೇಳಲ್ಲ. ಅವ್ರ ಕೆಲಸ ಏನಂದರೆ ದೂರು ಮಾಡೋದು. ತಪ್ಪನ್ನು ಎತ್ತಿ ತೋರಿಸುವುದು ತಪ್ಪಲ್ಲ, ಆದರೆ ಅದೇ ಕೆಲಸವಾಗಿ ದೇವರ ವಾಕ್ಯ ಹೇಳೋದಿಲ್ಲ, ಅದಕ್ಕೆ ಉತ್ತರ ಹೇಳೋದಿಲ್ಲ, ಸರಿಪಡಿಸುವುದು ದೇವರ ವಾಕ್ಯದಿಂದ ಸರಿಯಾಗಿದೆ. ಆದರೆ ಇಲ್ಲಿ ಹೇಳ್ತದೆ ಆ ರೀತಿ ಆಗಲ್ಲ. ಒಂದು ಮಾತು ದೇವಜನವೇ, ಏಸಪ್ಪ ಅವರ ಸ್ತ್ರೀಗೂ ಎಚ್ಚರಿಕೆ ಕೊಡ್ತಾರೆ, ಇಲ್ಲ ಅಂತಲ್ಲ. 8ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಏಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದರು. ಹಾಲೆಲೂಯ. ಏಸಪ್ಪ ಆಕೆಯನ್ನು ಸುಮ್ಮನೆ ಬಿಟ್ಬಿಟ್ಟ. ವೆರಿ ಗುಡ್ ಮಗಳೇ, ಒಳ್ಳೆ ಕೆಲಸ ಮಾಡಿದ್ದೀಯಾ ಅನ್ನಲಿಲ್ಲ. ಮಗಳೇ, ನೀನು ತಪ್ಪು ಮಾಡಿರೋದು ತಪ್ಪೇ, ಆದರೆ ನಾನು ನಿನಗೆ ಶಿಕ್ಷೆ ಕೊಡಲ್ಲ, ಇನ್ನು ಮುಂದೆ ಮಾಡಬೇಡ.
ಎಂಥ ಒಳ್ಳೆ ಮಾತಲ್ವಾ ದೇವಜನವೇ. ಇವತ್ತು ನಮ್ಮನ್ನು ದೇವರಾಗೆ ಹೇಳ್ತಾ ಇದ್ದಾನೆ, ನಾನು ನಿಮ್ಗೆ ಏನೂ ಮಾಡಲ್ಲ, ಆದರೆ ಈ ವಾಕ್ಯವನ್ನು ಕೇಳಿಸಿಕೊಂಡ ನಂತರ ನೀನು ಇನ್ನು ಮುಂದೆ ನಿನ್ನ ತಪ್ಪುಗಳನ್ನು ಮುಂದುವರಿಸಬೇಡ. ಇನ್ನೊಬ್ಬರ ಕಣ್ಣಲ್ಲಿರುವ ರವೆಯನ್ನು ತೆಗೆಯುವುದಕ್ಕಿಂತ ಮುಂಚೆ ನಿನ್ನ ಕಣ್ಣಲ್ಲಿರುವ ರವೆಯನ್ನು ತೆಗೆದುಕೋ. ಎಷ್ಟು ದೊಡ್ಡ ರವೆ ಇದೆ ನೋಡ್ಕೋ, ನಿನ್ನಲ್ಲಿರುವ ತಪ್ಪನ್ನು ನೀನು ನೋಡ್ಕೋ. ಆದ್ದರಿಂದ ದೇವಜನವೇ, ದೂಷಣೆಗಾರನು, ದೂರುಗಾರನು, ಸೈತಾನನು ದೂಷಣೆ ಮಾಡುವುದು ನಮಗೆ ಬೇಡ. ಬದಲಾಗಿ ಯೇಸುವಿನ ಹಾಗೆ ಕರುಣೆ ತೋರಿಸುವವರಾಗಿರೋಣ, ಪಾಪವನ್ನು ವಿರೋಧಿಸುವವರಾಗಿರೋಣ, ಕೆಟ್ಟತನವನ್ನು ನೋಡಿದರೆ ದೂರ ಇರುವಂಥವರಾಗಿರೋಣ, ದೇವರಿಗೆ ಮಹಿಮೆ ಉಳ್ಳವರಾಗಿ ಜೀವಿಸೋಣ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ ಯೇಸಪ್ಪ, ಇವತ್ತು ನಾವು ಕಲಿತಂಥ ವಿಷಯಗಳೇನೆಂದರೆ, ದೂರು ಹೇಳುವುದು, ಬೇರೊಬ್ಬರನ್ನ ಹೀಯಾಳಿಸಿ ದೇವರೇ ಕರ್ತನೆ ಅವರ ಮೇಲೆ ನಿಂದೆ ಹಾಕುವುದು ನಮ್ಮ ಕೆಲಸವಲ್ಲ, ನಾವು ಮಾಡಬಾರದು. ಆದರೆ ಕರ್ತನೆ, ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಕರ್ತನೆ ನಾವು ಪವಿತ್ರಾತ್ಮರೇ ನಿಮ್ಮ ಸ್ವರವನ್ನು ನಾವು ಕೇಳಿಸಿಕೊಳ್ಬೇಕು. ಆ ಒಂದೇ ಒಂದು ನಿಮ್ಮ ಸ್ವರ ಕೇಳಿಸಿಕೊಂಡು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಉತ್ತರಿಸಿದರೆ ಶತ್ರು ಕೂಡ ಸುಮ್ಮನಾಗುತ್ತಾರೆ. ಯೇಸಪ್ಪ, ನೀವು ಆಕೆಗೆ ಎಚ್ಚರವನ್ನು ಕೊಟ್ಟಂತೆ ನಮಗೂ ನೀವು ಎಚ್ಚರಿಕೆ ಕೊಡ್ತಾ ಇದ್ದೀರಿ. ನೀವು ಈ ವಾಕ್ಯವನ್ನು ಕೇಳಿಸಿಕೊಂಡು ನನಗೆ ಸಂಬಂಧಪಟ್ಟಿಲ್ಲ, ಇದು ಯಾರಿಗೋ ಸಂಬಂಧಪಟ್ಟಿದೆ ಎಂದು ಹೇಳುವುದಕ್ಕಿಂತ ನಿನ್ನ ಪಾಪಗಳನ್ನು ಬಿಟ್ಟು ಬಿಡು, ನೀನು ಮಾಡುವುದು ತಪ್ಪು, ನೀನು ಬಿಟ್ಟು ಬಿಡು, ಇನ್ನು ಮುಂದೆ ಮಾಡಬೇಡ ಎಂದು ನೀವೆಚ್ಚರಿಸುವಾಗ, ಈಗ ಕರ್ತನೆ ಈ ದಿನ ಯಾರೆಲ್ಲ ಒಂದು ವೇಳೆ ಕೆಟ್ಟತನದಲ್ಲಿ, ಕೆಟ್ಟ ರೂಢಿಗಳಲ್ಲಿ, ಅನೈತಿಕ ಕಾರ್ಯಗಳಲ್ಲಿ, ಅನ್ಯಾಯದ ಕೃತ್ಯಗಳಲ್ಲಿ, ಮೋಸ ವಂಚನೆಗಳಲ್ಲಿ, ದೂಷಣೆಗಳಲ್ಲಿ, ಗುಣಗುಟ್ಟುವಿಕೆಗಳಲ್ಲಿ, ವಿಗ್ರಹಾರಾಧನೆಗಳಲ್ಲಿ, ಅಂಧಕಾರದ ಕೃತ್ಯಗಳಲ್ಲಿ ನಾವೇನಾದರೂ ಪಾಲುಭಾಗಿಸ್ತರಾಗಿದ್ದರೆ ನಜರೇತಿನ ಯೇಸುವಿನ ನಾಮದಲ್ಲಿ ನಮ್ಮನ್ನು ತೊಳೆ, ನಮ್ಮನ್ನು ಶುದ್ಧೀಕರಿಸು ದೇವರೇ. ನಮ್ಮಲ್ಲಿರುವಂಥ ಎಲ್ಲ ಪಾಪಗಳನ್ನು ನೀನು ತೊಳೆದು ನಮ್ಮನ್ನು ಪವಿತ್ರರನ್ನಾಗಿ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದೆ. ಮತ್ತು ದೇವರೇ, ಇವತ್ತು ವಾಕ್ಯ ಕೇಳಿದವರ ಮೇಲೆ, ಕುಟುಂಬಸ್ಥರಾಗಲಿ ಹೊರಗಿನವರಾಗಲಿ, ದೂಷಣೆ ಮಾಡಿ ಮಾಡದ ತಪ್ಪಿಗೂ, ಒಂದು ವೇಳೆ ಮಾಡಿದ ತಪ್ಪಿಗೂ ಆ ಸಣ್ಣದನ್ನು ದೊಡ್ಡದಾಗಿ ಮಾಡಿಬಿಡ್ತಾರಪ್ಪ. ಎಲ್ಲೋ ಸೀಕ್ರೆಟ್ ಆಗಿರುವಂಥದ್ದನ್ನು ಸಮಾಜಕ್ಕೆ ತಂದು ಬಿಡ್ತಾರೆ. ತಾನು ಹೇಳಿದ್ರಿಂದ ತಾನು ಗ್ರೇಟ್ ಅಂದುಕೊಳ್ಳುತ್ತಾರೆ. ಅದರಿಂದ ಎಷ್ಟೋ ಜನ ಅವಮಾನ, ಎಷ್ಟೋ ಜನ ಮರಣಿಸಿದ್ದಾರೆ, ಎಷ್ಟೋ ಜನ ಸೋತು ಹೋಗಿದ್ದಾರೆ, ಎಷ್ಟೋ ಜನ ಕಷ್ಟಕ್ಕೊಳಗಾಗಿದ್ದಾರೆ. ನಾವೆಂದಿಗೂ ಇನ್ನೊಬ್ಬರ ಜೀವಿತವನ್ನು ಹಾಳು ಮಾಡಬಾರ್ದಪ್ಪ, ಇನ್ನೊಬ್ಬರ ಜೀವಿತವನ್ನು ಕಟ್ಟುವವರಾಗಿರಬೇಕು. ನಾವು ಬೇರೆಯವರಿಗೆ ಆಶೀರ್ವಾದವಾಗಿರಬೇಕೆ ಹೊರತು ಶಾಪವಾಗಿ ಮಾರ್ಪಡಬಾರದು. ಯಾಕೆಂದರೆ ನಾವೆಲ್ಲರೂ ದೇವರೇ ಪಾಪ ಮಾಡಿ ಇದ್ದವರು, ನೀನು ಪರಿಶುದ್ಧನು, ನಮ್ಮ ಪಾಪಗಳನ್ನು ತೊಳೆದು ಈ ವಾಕ್ಯದಂತೆ ನಮ್ಮನ್ನು ಶುದ್ಧೀಕರಿಸುತ್ತಿರುವುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯ ದೇವಜನವೇ, ಶಲೋಮ್, ಪ್ರೈಸ್ ಲಾರ್ಡ್ ಜೀಸಸ್. ಆಮೇನ್.